ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ. ಸೊ ಫ್ರೆಂಡ್ಸ್, ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಏನು ನೋಡಿದ್ವಿ ಅಂದರೆ ನೌನ್ ಮತ್ತು ಅದರ ಕೈಂಡ್ಸು ಮತ್ತು ಎಕ್ಸಾಂಪಲ್ಸ್ ಬಗ್ಗೆ ನೋಡಿದ್ವಿ. ಸೊ ಫ್ರೆಂಡ್ಸ್, ಟುಡೇ ವಿಡಿಯೋದಲ್ಲಿ ಅಂದರೆ ಇವತ್ತಿನ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ನಾವು ನೌನ್ಸ್ನ ದ ಮೋಸ್ಟ್ ಇಂಪಾರ್ಟೆಂಟ್ ಕೈಂಡ್ಸ್, ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ನೌನ್ಸ್ ಬಗ್ಗೆ ನೋಡೋಣ. ಸೊ ಫ್ರೆಂಡ್ಸ್, ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಏನಂದರೆ ಪ್ರಾಪರ್ ನೌನು, ಕಾಮನ್ ನೌನು, ಕಲೆಕ್ಟಿವ್ ನೌನು, ಅಬ್ಸ್ಟ್ರಾಕ್ಟ್ ನೌನು ಮತ್ತು ಕಾಂಕ್ರೀಟ್ ನೌನ್ ಬಗ್ಗೆ, ಏನಾದ್ರು 5 ಟೈಪ್ಸ್ ಆಫ್ ನೌನ್ ಬಗ್ಗೆ ನಾವು ನೋಡಿದ್ವಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಏನಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ನೌನ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಫಸ್ಟಾಗಿ ನಾವು ಕೌಂಟೇಬಲ್ ನೌನ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟಾಗಿ ನಾವು ಕೌಂಟೇಬಲ್ ನೌನ್ ಅಂದರೆ ಏನು, ಕೌಂಟೇಬಲ್ ನೌನ್ನ ನಾವು ಯಾವ ನೌನ್ಸ್ಗಳನ್ನು ನಾವು ಕೌಂಟೇಬಲ್ ನೌನ್ಸ್ ಅಂತ ಕರಿತೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ನೋಡಿ, ಕೌಂಟೇಬಲ್ ನೌನ್ಸ್ ಆರ್ ವರ್ಡ್ಸ್ ದಟ್ ರಿಪ್ರೆಸೆಂಟ್ಸ್ ಥಿಂಗ್ಸ್ ಯು ಕ್ಯಾನ್ ಕೌಂಟ್. ಫ್ರೆಂಡ್ಸ್ ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕೌಂಟೇಬಲ್ ನೌನ್ಸ್ ಆರ್ ವರ್ಡ್ಸ್. ಅವು ನೌನ್ಸ್ ಅಂದರೆ ವರ್ಡ್ಸ್ ದಟ್ ರೀಪ್ರೆಸೆಂಟ್ ಥಿಂಗ್ಸ್ ಯು ಕ್ಯಾನ್ ಕೌಂಟ್. ಅಂದರೆ ಫ್ರೆಂಡ್ಸ್ ಏನು ಹೇಳ್ತಾ ಇದ್ದಾರೆ, ರೀಪ್ರೆಸೆಂಟ್ ಥಿಂಗ್ಸ್ ಯು ಕ್ಯಾನ್ ಕೌಂಟ್ ಅಂದರೆ ನೀವು ಕೌಂಟ್ ಮಾಡುವಂಥ ವಸ್ತುಗಳನ್ನು, ಅಂದರೆ ಥಿಂಗ್ಸ್, ಯಾವೇ ವಸ್ತುಗಳನ್ನು ನೀವು ಕೌಂಟ್ ಮಾಡುವಂಥ ವಸ್ತುಗಳನ್ನು ನಾವು ಯಾವುದರಲ್ಲಿ ನೌನ್ಸ್ಗಳನ್ನು ನಾವು ಯಾವುದ್ರಲ್ಲಿ ಕೌಂಟ್ ಮಾಡ್ತೀವಿ ಅಂದರೆ ಅದು ಕೌಂಟೇಬಲ್ ನೌನಲ್ಲಿ ನಾವು ಇದು ಮಾಡ್ತೀವಿ. ಅಂದರೆ ಥಿಂಗ್ಸ್ ಅಂದರೆ ಯಾವ್ಯಾವ ವಸ್ತುಗಳಾಗಿ ಅದು ನಾವು ಕೌಂಟ್ ಮಾಡೋ ಆಗಿರಬೇಕು. ಅಂದರೆ 1 2 3 ಈ ರೀತಿ ಕೌಂಟ್ ಮಾಡೋ ರೀತಿ ಇದ್ದರೆ ನಾವು ಅವುಗಳನ್ನು ಕೌಂಟೇಬಲ್ ನೌನಲ್ಲಿ ತಗೋತೀವಿ. ಸಚ್ ಆ್ಯಸ್ ಆ್ಯಪಲ್, ಚೇರ್, ಬುಕ್. ನೋಡಿ ಫ್ರೆಂಡ್ಸ್, ಆ್ಯಪಲ್, ಚೇರ್, ಬುಕ್ ಇವುಗಳು ಕೌಂಟೇಬಲ್ ನೌನ್ಸ್. ಯಾಕಂದರೆ ಇವುಗಳನ್ನ ನಾವು ಕೌಂಟ್ ಮಾಡ್ಬೋದು. ಯಾವ ರೀತಿ ನೋಡಿ, 1 ಆ್ಯಪಲ್, 2 ಆ್ಯಪಲ್, ಅಂದರೆ ಎಷ್ಟು ಆ್ಯಪಲ್ ಇರುತ್ತೋ ಅಷ್ಟು ಆ್ಯಪಲ್ನ ನಾವು ಕೌಂಟ್ ಮಾಡ್ಬೋದು. ಚೇರ್ ಆಲ್ಸೋ, ನಾವು ಎಷ್ಟು ಚೇರ್ ಇರುತ್ತೋ ಅಷ್ಟು ಚೇರನ್ನು ಕೌಂಟ್ ಮಾಡ್ಬೋದು. ಆ್ಯಂಡ್ ಬುಕ್ ಆಲ್ಸೋ, ನಾವು ಎಷ್ಟು ಬುಕ್ ಇರುತ್ತೋ ಅಷ್ಟು ಬುಕ್ಕನ್ನು ನಾವು ಕೌಂಟ್ ಮಾಡ್ಬೋದು. 1 ಬುಕ್, 2 ಬುಕ್, 12 ಬುಕ್, 30 ಬುಕ್, ಈ ರೀತಿ ನಾವು ಕೌಂಟ್ ಮಾಡಿ ಹೇಳ್ಬೋದು. ಸೊ ಅದಕ್ಕೆ ನಾವು ಕೌಂಟೇಬಲ್ ನೌನ್ಗೆ ಅಂದರೆ ಕೌಂಟೇಬಲ್ ನೌನ್ ಅಂದರೆ ಕೌಂಟ್ ಮಾಡುವಂಥ ವಸ್ತುಗಳನ್ನು ನಾವು ಕೌಂಟೇಬಲ್ ನೌನ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡಿ, ದೇ ಬೋತ್ ಸಿಂಗುಲರ್ ಆ್ಯಂಡ್ ಪ್ಲೂರಲ್ ಫಾರ್ಮ್. ದೇ ಹ್ಯಾವ್ ಬೋತ್ ಸಿಂಗುಲರ್ ಆ್ಯಂಡ್ ಪ್ಲೂರಲ್ ಫಾರ್ಮ್. ಅಂದರೆ ಫ್ರೆಂಡ್ಸ್ ನೋಡಿ, ಬೋತ್ ಸಿಂಗುಲರ್ ಆ್ಯಂಡ್ ಪ್ಲೂರಲ್ ಫಾರ್ಮ್ ಅಂದರೆ ಕೌಂಟೇಬಲ್ ನೌನ್ಸ್ನ ನಾವು ಸಿಂಗುಲರ್ ಫಾರ್ಮಲ್ಲೂ ನೋಡ್ಬೋದು, ಪ್ಲೂರಲ್ ಫಾರ್ಮಲ್ಲೂ ನೋಡ್ಬೋದು. ಅಂದರೆ ಸಿಂಗುಲರ್ ಫಾರ್ಮ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ನಾವೇನು 1 ಅಂತ ಕೌಂಟ್ ಮಾಡ್ತೀವಿ. ಅಂದರೆ ಒಂದೇ ವಸ್ತು ಇದ್ದರೆ ಅದನ್ನು ಸಿಂಗುಲರ್ ಫಾರ್ಮ್ ಅಂತ ಕೌಂಟ್ ಮಾಡ್ತೀವಿ. ಮೋರ್ ದೆನ್ 1 ಇದ್ದರೆ ಅದನ್ನು ನಾವು ಪ್ಲೂರಲ್ ಫಾರ್ಮಲ್ಲಿ ಕೌಂಟ್ ಮಾಡ್ತೀವಿ. ನೋಡಿ, ಆ್ಯಪಲ್ 1 ಆ್ಯಪಲ್ ಇದ್ದರೆ ನಾವು 1 ಅಂತ ಸಿಂಗುಲರಲ್ಲಿ ಕೌಂಟ್ ಮಾಡ್ತೀವಿ. ಅದು ಮೋರ್ ದೆನ್ 1 ಇದ್ದರೆ ಅಂದರೆ 2 3 ಈ ರೀತಿ ಇದ್ದರೆ ನಾವು ಪ್ಲೂರಲ್ ಫಾರ್ಮಲ್ಲಿ ಮಾಡ್ತೀವಿ. ಸೊ ಕೌಂಟೇಬಲ್ ನೌನಲ್ಲಿ ಅದು ಸಿಂಗುಲರ್ ಫಾರ್ಮಲ್ಲೂ ಇರುತ್ತೆ, ಪ್ಲೂರಲ್ ಫಾರ್ಮಲ್ಲೂ. ಅಂದರೆ ಆ್ಯಪಲನ್ನು ಸಿಂಗುಲರ್ ಫಾರ್ಮಲ್ಲೂ ನೋಡ್ಬೋದು, ಪ್ಲೂರಲ್ ಅಂದರೆ ಆ್ಯಪಲ್ ಅಂದರೆ ಒಂದು ಎಕ್ಸಾಂಪಲು. ನೀವು ಈ ರೀತಿ ಎಕ್ಸಾಂಪಲ್ಗಳನ್ನ ಎಲ್ಲನೂ ಸಿಂಗುಲರ್ ಫಾರ್ಮಲ್ಲೂ ನೋಡ್ಬೋದು, ಪ್ಲೂರಲ್ ಫಾರ್ಮಲ್ಲೂ ನೋಡ್ಬೋದು. ಹಾಗಾದರೆ 3 ಎಕ್ಸಾಂಪಲ್ನ ನೋಡೋಣ ಬನ್ನಿ. 1 ಆ್ಯಪಲ್, 2 ಆ್ಯಪಲ್, 3 ಆ್ಯಪಲ್. ನೋಡಿ, ಆ್ಯಪಲ್ನ ನಾವು ಕೌಂಟ್ ಮಾಡ್ತಾಯಿದ್ದೀವಿ. 1 2 3 ಈ ರೀತಿ ನಾವು ಕೌಂಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಬುಕ್ಕನ್ನು ಅಷ್ಟೇ 1 ಬುಕ್ 2 ಬುಕ್ ಅಂತ ಕೌಂಟ್ ಮಾಡ್ತಾಯಿದ್ದೀವಿ. 1 ಚೇರ್ 2 ಚೇರ್ ಈ ರೀತಿ. ಅಂದರೆ ನಾವು ಕೌಂಟ್ ಮಾಡುವಂಥ ವಸ್ತುಗಳನ್ನು ನಾವು ಯಾವುದರಲ್ಲಿ ಬರುತ್ತೆ, ಕೌಂಟೇಬಲ್ ನೌನ್ಸಲ್ಲಿ ಬರುತ್ತೆ. ದೇ ಆರ್ ಆಲ್ ಕೌಂಟೇಬಲ್ ನೌನ್ಸ್. ದೆನ್ ಕೌಂಟೇಬಲ್ ನೌನ್ನ ಯೂಸೇಜ್ ನೋಡೋಣ. ಅಂದರೆ ಯಾವ ರೀತಿ ನಾವು ಯೂಸ್ ಮಾಡ್ತೀವಿ ಕೌಂಟೇಬಲ್ ನೌನ್ನ. ಯು ಕ್ಯಾನ್ ಯೂಸ್ ದ ಆರ್ಟಿಕಲ್ಸ್ ಎ ಆರ್ ಆ್ಯನ್ ಬಿಫೋರ್ ಸಿಂಗುಲರ್ ಕೌಂಟೇಬಲ್ ನೌನ್ಸ್. ನೋಡಿ ಫ್ರೆಂಡ್ಸ್, ನಾವು ಈವಾಗಲೇ ನೋಡಿದೇವೆ ಕೌಂಟೇಬಲ್ ನೌನ್ನ ಸಿಂಗುಲರ್ ಫಾರ್ಮಲ್ಲೂ ಯೂಸ್ ಮಾಡ್ಬೋದು, ಪ್ಲೂರಲ್ ಫಾರ್ಮಲ್ಲೂ ಯೂಸ್ ಮಾಡ್ಬೋದು. ಅದೇ ಹೇಳ್ತಾ ಇದ್ದಾರೆ ಇಲ್ಲಿ, ಎ ಮತ್ತು ಆ್ಯನ್ ಬಿಫೋರ್ ಸಿಂಗುಲರ್ ಕೌಂಟೇಬಲ್ ನೌನ್ಸ್. ಅಂದರೆ ಸಿಂಗುಲರ್ ಕೌಂಟೇಬಲ್ ನೌನ್ಸ್ನ ಮುಂಚೆ, ಅಂದರೆ ನಾವು ಯಾವುದೇ ಒಂದು ಸೆಂಟೆನ್ಸ್ನ ಫಾರ್ಮ್ ಮಾಡಬೇಕಾದ್ರೆ ಅದರಲ್ಲಿ ನಾವು ಕೌಂಟೇಬಲ್ ನೌನ್ಸ್ ಸಿಂಗುಲರ್ ಫಾರ್ಮಲ್ಲಿದ್ದರೆ ಅದಕ್ಕೆ ನಾವು ಬಿಫೋರ್ ಅಂದರೆ ಮುಂಚೆ ಆ ಕೌಂಟೇಬಲ್ ನೌನ್ನ ಮುಂಚೆ ಏನು ಮಾಡಬೇಕು, ನಾವು ಎ ಮತ್ತು ಆ್ಯನನ್ನು ಹಚ್ಚಬೇಕು. ಅಂದರೆ ಕೌಂಟೇಬಲ್ ಇಲ್ಲಿ ನೋಡಿ, ಕೆಳಗಡೆ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎ ಬುಕ್ ಆ್ಯನ್ ಆ್ಯಪಲ್. ನೋಡಿ, ಎ ಬುಕ್ ಅಂದರೆ ಬುಕ್ಕು, ಅದು ಸಿಂಗುಲರ್ ಫಾರ್ಮಲ್ಲಿದೆ. ಅಂದರೆ ಒಂದೇ ಬುಕ್ಕು ಒಂದೇ ಇದೆ, ಸಿಂಗುಲರ್ ಫಾರ್ಮಲ್ಲಿದೆ. ಸೊ ನಾವು ಅದಕ್ಕೆ ಇಲ್ಲೇನಂತ ಎ ಅಂತ ಹಚ್ಚಿದ್ದೀವಿ. ಆ್ಯಪಲ್ ಆಲ್ಸೋ 1 ಆ್ಯಪಲ್ ಅಂದರೆ ಒಂದೇ ಆ್ಯಪಲ್ ಇದೆ ಅಲ್ಲಿ. ಸೊ ಅದಕ್ಕೆ ನಾವು ಆ್ಯನ್ನ ಹಚ್ಚಿದ್ದೀವಿ. ಆ್ಯನ್ನ ಯಾಕೆ ಹಚ್ಚಿದ್ದೀವಿ ಅಂದರೆ ಇಲ್ಲಿ ಎ ಅನ್ನೋದು ಓವೆಲ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಆ್ಯನನ್ನು ಆ್ಯಡ್ ಮಾಡಿದ್ದೀವಿ.
ಅಂದರೆ ನಾವು ಕೌಂಟೇಬಲ್ ನೌನು ಸಿಂಗುಲರ್ ಫಾರ್ಮಲ್ಲಿದ್ದರೆ ಅದಕ್ಕಿಂತ ಮುಂಚೆ ಯಾವುದೇ ಸೆಂಟೆನ್ಸಲ್ಲಿ ಬಿಫೋರ್ ಸಿಂಗುಲರ್ ಕೌಂಟೇಬಲ್ ನೌನ್ಸ್ ವಿ ಕ್ಯಾನ್ ಆ್ಯಡ್ ಎ ಆರ್ ಆ್ಯನ್. ಅಂದರೆ ಸಿಂಗುಲರ್ ನೌನ್ಗಿಂತ ಮುಂಚೆ ನಾವು ಏನು ಯೂಸ್ ಮಾಡಬೇಕು, ಎ ಮತ್ತು ಆ್ಯನನ್ನು ಯೂಸ್ ಮಾಡಬೇಕು. ಯು ಕ್ಯಾನ್ ಯೂಸ್ ನಂಬರ್ಸ್ ಟು ಸ್ಪೆಸಿಫಿಕ್ ಕ್ವಾಂಟಿಟೀಸ್. ಕೌಂಟೇಬಲ್ ನೌನ್ಸಲ್ಲಿ ಏನು ಮಾಡಬೇಕು, ಕ್ವಾಂಟಿಟಿ ಅಂದರೆ ಇವಾಗ ಯಾವುದೇ ಒಂದು ವಸ್ತು ಆಗಿರ್ಬೋದು ಅದರ ಕ್ವಾಂಟಿಟಿ ಎಷ್ಟು ಇದೆ ಅಂತ ನಾವು ಹೇಳೋಕ್ಕೆ ನಂಬರ್ಸನ್ನು ಯೂಸ್ ಮಾಡ್ತೀವಿ. ಸೊ ಇದನ್ನು ನೀವು ಹೇಳಬೇಕಾಗಿಲ್ಲ ಫ್ರೆಂಡ್ಸ್. 2 ಆ್ಯಪಲ್ಸ್ 3 ಆ್ಯಪಲ್ಸ್ 3 ಚೇರ್ಸ್ ಅಂದರೆ ನೋಡಿ ಇಲ್ಲಿ ನಾವು 2 ಆ್ಯಪಲ್ಸ್ ಅಂದರೆ ನಂಬರನ್ನು ಯೂಸ್ ಮಾಡಿದ್ದೀವಿ. ಅದಕ್ಕೆ ಅದ್ರ ಅಂದರೆ ಆ್ಯಪಲ್ನ ಕ್ವಾಂಟಿಟಿ ಎಷ್ಟಿದೆ ಅಂದರೆ ಎಷ್ಟು ಆ್ಯಪಲ್ಸ್ ಇದ್ದಾವೆ ಅಂತ ಹೇಳೋದಕ್ಕೆ ನಾವು ಏನು ಮಾಡಿದ್ದೀವಿ, ನಂಬರ್ಸ್ಗಳನ್ನು ಆ್ಯಡ್ ಮಾಡಿದ್ದೀವಿ. 2 3 ಅಂತ ಈ ರೀತಿ ನಂಬರ್ಸ್ಗಳನ್ನು ಆ್ಯಡ್ ಮಾಡಬೇಕು. ಯು ಕ್ಯಾನ್ ಯೂಸ್ ವರ್ಡ್ಸ್ ಲೈಕ್ ಮೆನಿ, ಫ್ಯೂ, ಎ ಲಾಟ್ ಆಫ್ ವಿತ್ ಕೌಂಟೇಬಲ್ ನೌನ್ಸ್. ಅಂದರೆ ಈ ಕೌಂಟೇಬಲ್ ನೌನಲ್ಲಿ ನಾವು ಏನು ಮಾಡ್ತೀವಿ, ಈ ವರ್ಡ್ಗಳನ್ನು ಯೂಸ್ ಮಾಡ್ತೀವಿ. ಮೆನಿ, ಫ್ಯೂ, ಎ ಲಾಟ್ ಆಫ್. ಅಂದರೆ ಮೆನಿ ಅಂದರೆ ಕೆಲವು, ಫ್ಯೂ ಅಂದ್ರೇನು ಕೆಲವು, ಎ ಲಾಟ್ ಆಫ್ ಬಹಳ. ಈ ರೀತಿ ನಾವು ಯಾವುದರಲ್ಲಿ ಕೌಂಟೇಬಲ್ ನೌನಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಥಿಂಗ್ಸ್ಗಳ ಕ್ವಾಂಟಿಟಿ ಎಷ್ಟಿದೆ ಅಂದರೆ ಯಾವುದೇ ವಸ್ತುಗಳು ಎಷ್ಟಿದ್ದಾವೆ ಅದ್ರ ಕ್ವಾಂಟಿಟಿ ಎಷ್ಟಿದೆ ಅಂತ ಹೇಳೋಕ್ಕೆ ನಾವು ಇಲ್ಲಿ ಮೆನಿ, ಫ್ಯೂ ಮತ್ತು ಎ ಲಾಟ್ ಆಫ್ ಅಂತ ಈ ರೀತಿ ವರ್ಡ್ಗಳನ್ನು ಯೂಸ್ ಮಾಡ್ತೀವಿ. ಇದು ಯಾವುದರಲ್ಲಿ ಯೂಸ್ ಮಾಡ್ತೀವಿ, ಕೌಂಟೇಬಲ್ ನೌನಲ್ಲಿ ಯೂಸ್ ಮಾಡ್ತೀವಿ. ಸೊ ಫ್ರೆಂಡ್, ಇಷ್ಟು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಕೌಂಟೇಬಲ್ ನೌನ್ಸ್ ಅಂದರೆ ಏನು ಮತ್ತು ಅದರ ಎಕ್ಸಾಂಪಲ್ನೂ ಹೇಳಿದ್ದೀನಿ, ಯಾವ ರೀತಿ ಅಂದರೆ ಯಾವ ರೀತಿ ಇರುತ್ತೆ ಕೌಂಟೇಬಲ್ ನೌನ್ ಅಂತ. ಮತ್ತು ಕೌಂಟೇಬಲ್ ನೌನು ಸೆಂಟೆನ್ಸಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಇಷ್ಟರಲ್ಲಿ ತಿಳ್ಕೊಂಡಿದ್ದೀರಾ. ಇವಾಗ ನೆಕ್ಸ್ಟ್ ಒನ್ನು ಅನ್ಕೌಂಟೇಬಲ್ ನೌನ್. ಸೊ ನೋಡೋಣ ಫ್ರೆಂಡ್ಸ್, ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ನೀವು ಕೌಂಟೇಬಲ್ ನೌನ್ಸಲ್ಲಿ ನೋಡಿದ್ದೀರಾ. ಅಂದರೆ ಯಾವ ವಸ್ತುಗಳನ್ನು ನಾವು ಕೌಂಟ್ ಮಾಡ್ತೀವೋ ಆ ವಸ್ತುಗಳಿಗೆ ನಾವು ಕೌಂಟೇಬಲ್ ಅಂದರೆ ಆ ಥಿಂಗ್ಸ್ಗಳಿಗೆ ನಾವು ಕೌಂಟೇಬಲ್ ನೌನ್ ಅಂತ ಕರಿತೀವಿ. ಇವಾಗ ಅನ್ಕೌಂಟೇಬಲ್ ನೌನ್ ಅಂದರೆ ನಿಮಗೆ ಹೆಸರಲ್ಲೇ ಗೊತ್ತಾಗ್ತಾ ಇದೆ. ಅಂದರೆ ಯಾವುದನ್ನು ವಸ್ತುಗಳನ್ನು ನಾವು ಕೌಂಟ್ ಮಾಡೋಕ್ಕೆ ಬರೋದಿಲ್ವೋ ಅದನ್ನು ನಾವು ಅನ್ಕೌಂಟೇಬಲ್ ಅಂತ ಕರಿತೀವಿ. ಸೊ ಇವಾಗ ಅದರ ಡೆಫಿನಿಷನನ್ನು ನೋಡೋಣ ಬನ್ನಿ. ಅನ್ಕೌಂಟೇಬಲ್ ನೌನ್ಸ್ ಆರ್ ವರ್ಡ್ಸ್ ದಟ್ ರೀಪ್ರೆಸೆಂಟ್ ಥಿಂಗ್ಸ್ ಯು ಕಾಂಟ್ ಕೌಂಟ್ ಇಂಡಿವಿಜುವಲಿ. ಅಂದರೆ ಅನ್ಕೌಂಟಬಲ್ ನೌನ್ಸು ವರ್ಡ್ಸ್ಗಳು ಅದು ಯಾವ ರೀತಿ ಅಂದರೆ ಥಿಂಗ್ಸ್ ಯು ಕಾಂಟ್ ಕೌಂಟ್ ಇಂಡಿವಿಜುವಲಿ. ಅಂದರೆ ನೀವು ಇಂಡಿವಿಜುವಲ್ ಆಗಿ ಕೌಂಟ್ ಮಾಡೋಕ್ಕೆ ಬರಲ್ಲ ಅವುಗಳನ್ನು. ಅಂದರೆ ಯಾವುದೇ ಅನ್ಕೌಂಟಬಲ್ ನೌನ್ಸಲ್ಲಿ ಯಾವುದೇ ಥಿಂಗ್ಸನ್ನು ನಾವು ಅದನ್ನು ಕೌಂಟ್ ಮಾಡೋಕ್ಕೆ ಬರಲ್ಲ. ಅಂದರೆ ನೀವು ಇಷ್ಟು ತಿಳ್ಕೊಳ್ಳಿ, ಕೌಂಟ್ ಮಾಡೋಕ್ಕೆ ಬರದೇ ಇರೋವಂಥವುಗಳನ್ನು ನಾವು ಅನ್ಕೌಂಟೇಬಲ್ ನೌನ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ಸಚ್ ಆಸ್ ವಾಟರ್, ಇನ್ಫಾರ್ಮೇಷನ್ ಆರ್ ಶುಗರ್. ನೋಡಿ ವಾಟರ್ ಆಗಿರ್ಬೋದು, ಇನ್ಫಾರ್ಮೇಷನ್ ಆಗಿರ್ಬೋದು, ಶುಗರ್ ಆಗಿರ್ಬೋದು. ವಾಟರ್ ಅಂದರೆ ನೀರನ್ನು ನಾವು ಯಾವತ್ತೂ ಕೌಂಟ್ ಮಾಡೋಕ್ಕೆ ಬರೋದಿಲ್ಲ. ಆ್ಯಂಡ್ ಇನ್ಫಾರ್ಮೇಷನ್ ಮಾಹಿತಿನ ಕೌಂಟ್ ಮಾಡೋಕ್ಕೆ ಬರಲ್ಲ. ಎಷ್ಟೊಂದು ಇರುತ್ತೆ ಮಾಹಿತಿ, ಅದನ್ನು ನಾವು ಕೌಂಟ್ ಮಾಡಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಶುಗರ್ ಆಲ್ಸೋ, ಶುಗರ್ನ ಯಾರು ಕೂಡ ಕೌಂಟ್ ಮಾಡೋಕ್ಕಾಗಲ್ಲ. ಅಂದರೆ ಈ ರೀತಿ ಕೌಂಟ್ ಮಾಡೋಕ್ಕಾಗದೇ ಇರೋಂತಹ ಅಂದರೆ ಇಂಡಿವಿಜುವಲ್ ವಸ್ತುಗಳು ಇವು ವಾಟರ್ ಇದು ಇಂಡಿವಿಜುವಲ್ ಒಂದು ಪರ್ಟಿಕ್ಯುಲರ್ ವಸ್ತು ಇದನ್ನು ನಾವು ಕೌಂಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಇವುಗಳನ್ನೆಲ್ಲ ಏನಂತೀವಿ, ಅನ್ಕೌಂಟೇಬಲ್ ನೌನ್ಸ್ ಅಂತ ಕರಿತೀವಿ. ದೇ ಆರ್ ಆಲ್ವೇಸ್ ಸಿಂಗುಲರ್ ಆ್ಯಂಡ್ ಡೋಂಟ್ ಹ್ಯಾವ್ ಎ ಪ್ಲೂರಲ್ ಫಾರ್ಮ್. ಅಂದರೆ ನೋಡಿ, ನೀವು ಕೌಂಟೇಬಲ್ ನೌನಲ್ಲಿ ಏನು ನೋಡಿದಿರಿ, ಕೌಂಟೇಬಲ್ ನೌನ್ಸು ಸಿಂಗುಲರ್ ಫಾರ್ಮಲ್ಲೂ ಇರುತ್ತೆ, ಪ್ಲೂರಲ್ ಫಾರ್ಮಲ್ಲೂ ಇರುತ್ತೆ ಅಂತ ನೋಡಿದ್ದೀವಿ. ಇಲ್ಲಿ ನೋಡಿ ಅನ್ಕೌಂಟೇಬಲ್ ನೌನು ಆಲ್ವೇಸ್ ಸಿಂಗುಲರ್ ಫಾರ್ಮಲ್ಲಿರುತ್ತೆ ಫ್ರೆಂಡ್ಸ್. ಏನಂದರೆ ಅನ್ಕೌಂಟೇಬಲ್ ನೌನಲ್ಲಿ ಪ್ಲೂರಲ್ ಮಾಡೋಕ್ಕೆ ಬರಲ್ಲ. ನೋಡಿ ನೀವು ವಾಟರ್ ಎಷ್ಟಾದರೂ ಆಗಿರ್ಬೋದು, ಅದನ್ನು ನಾವು ಕೌಂಟ್ ಮಾಡೋಕ್ಕಂತೂ ಬರಲ್ಲ. ಅದು ಎಷ್ಟಾಗಿದ್ರೂ ಕೂಡ ನಾವು ವಾಟರ್ ಅಂತಲೇ ಕರಿತೀವಿ, ವಾಟರ್ಸ್ ಅಂತ ಕರೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ದೇ ಆರ್ ಸಿಂಗುಲರ್ ನಾಟ್ ಪ್ಲೂರಲ್ ಅಂತ ಇಲ್ಲಿ ಹೇಳ್ಬೋದು. ನೋಡಿ ಎಕ್ಸಾಂಪಲ್ ನೋಡಿ ಫ್ರೆಂಡ್ಸ್, ವಾಟರ್, ಶುಗರ್, ಏರ್, ಇನ್ಫಾರ್ಮೇಷನ್, ಅಡ್ವೈಸ್, ಫರ್ನಿಚರ್, ಲಗೇಜ್. ನೋಡಿ ಇವುಗಳೆಲ್ಲ ನಾವು ಕೌಂಟ್ ಮಾಡೋಕ್ಕೆ ಬರಲ್ಲ. ಅಂದರೆ ವಾಟರ್ನೂ ಕೌಂಟ್ ಮಾಡೋಕ್ಕೆ ಬರಲ್ಲ, ಶುಗರ್ನೂ ಕೌಂಟ್ ಮಾಡೋಕ್ಕೆ ಬರಲ್ಲ, ಏರ್ ಗಾಳಿ ಅಂತೂ ಮೊದಲೇ ಬರಲ್ಲ, ಇನ್ಫಾರ್ಮೇಷನ್ನು ನಾವು ಕೌಂಟ್ ಮಾಡೋಕ್ಕೆ ಬರಲ್ಲ. ಅಂದರೆ ಇಷ್ಟೇ ಇದೆ ಅಂತ ನಾವು ಕೌಂಟ್ ಮಾಡಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಅಡ್ವೈಸ್ನೂ ಕೂಡ ಇಷ್ಟೇ ಇದೆ ಅಂತ ಕೌಂಟ್ ಮಾಡಿ ಹೇಳೋಕ್ಕೆ ಬರಲ್ಲ. ಮತ್ತು ಫರ್ನಿಚರ್ ಆಗಿರ್ಬೋದು, ಲಗೇಜ್ ಆಗಿರ್ಬೋದು, ಇವುಗಳನ್ನ ಯಾವನ್ನೂ ನಾವು ಇಷ್ಟೇ ಇದ್ದಾವೆ ಅಂತ ಕೌಂಟ್ ಮಾಡಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಅಂದರೆ ಅನ್ಕೌಂಟೇಬಲ್ ನೌನ್ಸಲ್ಲಿ ನಾವು ಯಾವ್ಯಾವ ವಸ್ತುಗಳು ಅಂದರೆ ಅದ್ರ ಕ್ವಾಂಟಿಟಿನ ತಿಳಿಸೋಕ್ಕೆ ಅಂದರೆ ಇದು 1 ಐಟಮು, ಇದು 2 ಐಟಮು, ಅಂದರೆ ಈ ರೀತಿ ನಾವು ಕ್ವಾಂಟಿಟಿಯನ್ನು ಈ ಅನ್ಕೌಂಟೇಬಲ್ ನೌನಲ್ಲಿ ಹೇಳೋಕ್ಕಾಗಲ್ಲ. ಸೊ ಅನ್ಕೌಂಟೇಬಲ್ ನೌನ್ಸ್ ಎಲ್ಲ ಸಿಂಗುಲರ್ ಫಾರ್ಮಲ್ಲಿರುತ್ತೆ ಮತ್ತು ಅನ್ಕೌಂಟೇಬಲ್ ನೌನ್ಸ್ನ ಕೌಂಟ್ ಮಾಡೋಕ್ಕೆ ಸಾಧ್ಯ. ಓಕೆ ಫ್ರೆಂಡ್ಸ್, ಇವಾಗ ನಾವು ಅನ್ಕೌಂಟೇಬಲ್ ನೌನ್ನ ಯೂಸೇಜನ್ನು ನೋಡೋಣ. ಯಾವ ರೀತಿ ಇದ್ದಾವೆ ನೋಡಿ.
ಕೆನಾಟ್ ಯೂಸ್ ದ ಆರ್ಟಿಕಲ್ಸ್ ಎ ಆರ್ ಆ್ಯನ್ ಬಿಫೋರ್ ಅನ್ಕೌಂಟೇಬಲ್ ನೌನ್ಸ್. ಅಂದರೆ ಎ ಮತ್ತು ಆ್ಯನನ್ನು ನಾವು ಕೌಂಟೇಬಲ್ ನೌನ್ಸಲ್ಲಿ ನೋಡಿದ್ವಿ. ಎ ಮತ್ತು ಆ್ಯನನ್ನು ಕೌಂಟೇಬಲ್ ನೌನ್ಸ್ ಸಿಂಗುಲರ್ ಫಾರ್ಮಲ್ಲಿದ್ದಾಗ ನಾವು ಎ ಮತ್ತು ಆ್ಯನನ್ನು ಯೂಸ್ ಮಾಡಬೇಕು ಅಂತ ನೋಡಿದ್ದೀವಿ. ಬಟ್ ಇಲ್ಲಿ ಏನಂದರೆ ಅನ್ಕೌಂಟೇಬಲ್ ನೌನಲ್ಲಿ ಎ ಮತ್ತು ಆ್ಯನನ್ನು ಯೂಸ್ ಮಾಡೋಂಗಿಲ್ಲ. ಅಂದರೆ ನಾವು ನೋಡಿ, ನಾವೀಗ ಒಂದು ವಾಟರ್ ಇದೆ ಅಂತ ತಿಳ್ಕೊಳ್ಳಿ. ನಾವು ಒಂದು ವಾಟರ್ ಅಂದರೆ ಒನ್ ವಾಟರ್ ಅಂತ ಹೇಳೋಕ್ಕಾಗಲ್ಲ. ಒನ್ ವಾಟರ್ ಅಂತ ಹೇಳಿದ್ರೆ ಅದು ರಾಂಗ್ ಆಗುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಎ ಮತ್ತು ಆ್ಯನನ್ನು ಯೂಸ್ ಅಂದರೆ ಇಲ್ಲಿ ಅನ್ಕೌಂಟೇಬಲನ್ನು ಓನ್ಲಿ ಸಿಂಗುಲರ್ ಫಾರ್ಮಲ್ಲೇ ಇರುತ್ತೆ, ಅವು ಪ್ಲೂರಲ್ ಫಾರ್ಮಲ್ಲಿ ಬರಲ್ಲ. ಸೊ ಅದಕ್ಕೆ ನಾವು 1 2 ಅಂತ ಕ್ವಾಂಟಿಟಿನ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಅನ್ಕೌಂಟೇಬಲ್ ನೌನಲ್ಲಿ ಎ ಮತ್ತು ಆ್ಯನನ್ನು ಆ್ಯಡ್ ಮಾಡೋಕ್ಕಾಗಲ್ಲ. ಯು ಕೆನಾಟ್ ಯೂಸ್ ನಂಬರ್ ಟು ಸ್ಪೆಸಿಫಿಕ್ ಕ್ವಾಂಟಿಟಿ. ನೋಡಿ, ಇದನ್ನು ನಾನು ಇವಾಗಲೇ ಹೇಳಿದ್ದೀನಿ. ಯು ಕೆನಾಟ್ ಯೂಸ್ ನಂಬರ್ಸ್ ಅಂದರೆ ನಾವು ಕೌಂಟೇಬಲ್ ನೌನಲ್ಲಿ ಯೂಸ್ ಮಾಡಿರೋ ಥರ 1 2 3 ಈ ರೀತಿ ನಂಬರ್ಸನ್ನು ಅನ್ಕೌಂಟೇಬಲ್ ನೌನಲ್ಲಿ ಅದರ ಕ್ವಾಂಟಿಟಿನ ಹೇಳೋಕ್ಕೆ ಯೂಸ್ ಮಾಡೋಕ್ಕೆ ಆಗಲ್ಲ. ಅಂದರೆ ನಾವು ಹೇಳೋಕ್ಕೆ ಆಗಲ್ಲ. ಇವಾಗ ನೋಡಿ, ಇನ್ಫಾರ್ಮೇಷನ್ ಇದೆ, 1 ಇನ್ಫಾರ್ಮೇಷನ್ 2 ಇನ್ಫಾರ್ಮೇಷನ್ ಎಷ್ಟು ಬೇಕಾದರೂ ಇರುತ್ತೆ. ಅದನ್ನು ನಾವು 1 2 ಅಂತ ಕ್ವಾಂಟಿಟಿ ಮಾಡೋಕ್ಕೆ ಆಗಲ್ಲ. ನೋಡಿ, ಎಕ್ಸಾಂಪಲ್ ನೋಡಿ, ಯು ಕಾಂಟ್ ಸೇ 1 ವಾಟರ್ ಆರ್ 2 ಶುಗರ್ಸ್. ನೋಡಿ, ಇದೆ ಅಂದರೆ 2 ಶುಗರ್ಸ್ ಅಂತ ನೀವು ಯಾವಾಗಾದರೂ ಹೇಳಿದ್ದೀರಾ? ಅಂದರೆ ಗಿವ್ ಮಿ ಸಮ್ ಶುಗರ್ ಅಂತ ಹೇಳ್ತೀರಾ. ಗಿವ್ ಮಿ 2 ಶುಗರ್ ಅಂದರೆ ಅದು ರಾಂಗ್ ಆಗುತ್ತೆ. ಅಂದರೆ ಇದು ಅನ್ಕೌಂಟೇಬಲ್ ನೌನು, ಇದನ್ನು ನಾವು ಕ್ವಾಂಟಿಟಿ ಹೇಳೋಕ್ಕೆ ಆಗಲ್ಲ. ಯು ಕ್ಯಾನ್ ಯೂಸ್ ವರ್ಡ್ಸ್ ಲೈಕ್ ಮಚ್, ಸಮ್, ಎ ಲಾಟ್ ಆಫ್ ವಿತ್ ಅನ್ಕೌಂಟೇಬಲ್ ನೌನ್ಸ್. ಅಂದರೆ ಇವು ನೋಡಿ, ಮಚ್, ಸಮ್, ಎ ಲಾಟ್ ಆಫ್ ಇವುಗಳನ್ನು ನಾವು ಕೌಂಟೇಬಲ್ ನೌನ್ಸಲ್ಲೂ ಯೂಸ್ ಮಾಡಿದ್ದೀವಿ. ಅನ್ಕೌಂಟೇಬಲ್ ನೌನಲ್ಲೂ ಯೂಸ್ ಮಾಡ್ಬೋದು. ಅನ್ಕೌಂಟೇಬಲ್ ನೌನಲ್ಲಿ ನಾವು ಕ್ವಾಂಟಿಟಿನ ನಂಬರ್ಸಲ್ಲಿ ಹೇಳೋಕ್ಕಾಗಲ್ಲ. ಯಾವ ರೀತಿ ಹೇಳ್ಬೋದು ಅಂದರೆ ಮಚ್, ಸಮ್ ಅಂದರೆ ಗಿವ್ ಮಿ ಸಮ್ ಶುಗರ್, ಗಿವ್ ಮಿ ಸಮ್ ವಾಟರ್, ಈ ರೀತಿ ನಾವು ಈ ಶಬ್ದಗಳನ್ನು ಯೂಸ್ ಮಾಡ್ಬೋದು. ಮಚ್, ಸಮ್, ಎ ಲಾಟ್ ಆಫ್ ಈ ರೀತಿ ಶಬ್ದಗಳನ್ನು ನಾವು ವರ್ಡ್ಸ್ಗಳನ್ನು ಅನ್ಕೌಂಟೇಬಲ್ ನೌನಲ್ಲಿ ಯೂಸ್ ಮಾಡ್ಬೋದು. ಬಟ್ ಇವುಗಳನ್ನು ನಾವು ನಂಬರ್ಸ್ ಯೂಸ್ ಮಾಡೋಕ್ಕೆ ಆಗಲ್ಲ. ಇವುಗಳ ಕ್ವಾಂಟಿಟಿನ ಹೇಳೋದಕ್ಕೆ ನಂಬರ್ಸ್ ಯೂಸ್ ಮಾಡೋದು ಆಗಲ್ಲ. ಅನ್ಕೌಂಟೇಬಲ್ ನೌನ್ಸ್ ಆರ್ ಟೈಪಿಕಲಿ ಫಾಲೋಡ್ ಬೈ ಎ ಸಿಂಗುಲರ್ ವರ್ಬ್. ನೋಡಿ, ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಅನ್ಕೌಂಟೇಬಲ್ ವರ್ಡ್ಸು ಸಿಂಗುಲರ್ ವರ್ಬಲ್ಲೇ ಇರುತ್ತೆ. ಅದು ಯಾವತ್ತೂ ಕೂಡ ಪ್ಲೂರಲ್ ಫಾರ್ಮಲ್ಲಿ ಪ್ಲೂರಲ್ ವರ್ಬ್ ಆಗಿ ಆಗಲ್ಲ ಅನ್ಕೌಂಟೇಬಲ್ ನೌನ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೌಂಟೇಬಲ್ ನೌನ್ ಅಂದರೆ ಏನು, ಮತ್ತು ಕೌಂಟೇಬಲ್ ನೌನ್ನ ಎಕ್ಸಾಂಪಲ್ಲು, ಮತ್ತು ಕೌಂಟೇಬಲ್ ನೌನ್ ಯೂಸೇಜ್ನ ತಿಳ್ಕೊಂಡ್ರಿ. ಮತ್ತು ಅನ್ಕೌಂಟೇಬಲ್ ನೌನ್ ಅಂದರೆ ಏನು, ಮತ್ತು ಅದರ ಎಕ್ಸಾಂಪಲ್ಲು ಯೂಸೇಜ್ನ ತಿಳ್ಕೊಂಡಿದ್ದೀರಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಮತ್ತು ಇದೇ ರೀತಿ ಎಲ್ಲ ಇಂಗ್ಲೀಷ್ ಗ್ರಾಮರ್ ವಿಡಿಯೋಸ್ಗಳಿಗಾಗಿ, ಇಂಗ್ಲೀಷ್ ಗ್ರಾಮರ್ನ ಇನ್ಫಾರ್ಮೇಷನ್ ಬಗ್ಗೆ ತಿಳಿದುಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.